ಇನ್ನು ಈ ಬಿಡದಿ ಟೌನ್ಶಿಪ್ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ರೈತರು ಬಹಳ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಮತ್ತೊಂದ್ ಕಡೆ ಆ ವಿರೋಧದ ನಡುವೆಯೂ ರೈತರಿಗೆ ಈಗ ಪರಿಹಾರದ ಚೆಕ್ ವಿತರಣೆ ಮಾಡೋ ಕೆಲಸ ಆಗ್ತಾ ಇದೆ. ಯಾರಿಗೆ ಕೊಡ್ತೀರಿ ಪರಿಹಾರದ ವಿತರಣೆ? ಯಾರು ನಮ್ಮ ಭೂಮಿ ಕೊಡೋದಕ್ಕೆ ತಕರಾರಿಲ್ಲ ಅಂತ ಹೇಳ್ಕೊಂಡು ಇದ್ರಲ್ಲ ಅಂತ ರೈತರಿಗೆ, ಅಂದ್ರೆ ಭೂ ಸ್ವಾಧೀನಕ್ಕೆ ಒಪ್ಪಿಗೆ ನೀಡಿರುವಂತ ರೈತರಿಗೆ ಪರಿಹಾರದ ಚೆಕ್ ಅನ್ನ ಕೊಡ್ಲಾಗ್ತಾ ಇದೆ. ರಾಮನಗರದ GBDA ಕಚೇರಿಯಲ್ಲಿ ಈ ಪರಿಹಾರದ ಚೆಕ್ ಅನ್ನ ವಿತರಣೆ ಮಾಡೋ ಕೆಲಸ ಆಗ್ತಾ ಇದೆ. ಎಷ್ಟು ಜನ ಇಲ್ಲಿ ತನಕ 270 ರೈತರು ಅರ್ಜಿಯನ್ನ ಕೊಟ್ಟಿದ್ದಾರಂತೆ. ಇದುವರೆಗೂ ಪರಿಹಾರಕ್ಕಾಗಿ 270 ರೈತರು ಅರ್ಜಿಯನ್ನ ಕೊಟ್ಟಿದ್ದಾರೆ. ಇವತ್ತು 10 ಜನರಿಗೆ ಸಾಂಕೇತಿಕವಾಗಿ ಈ ಪರಿಹಾರದ ಚೆಕ್ ವಿತರಣೆ ಮಾಡಲಾಗಿದೆ. ಕೆಂಪಯ್ಯನಪಾಳ್ಯ ಗ್ರಾಮದ ರೈತರಿಗೆ ಪರಿಹಾರದ ಚೆಕ್ ಅನ್ನ ವಿತರಣೆ ಮಾಡಲಾಗಿದೆ. ಮಾಗಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ HC ಬಾಲಕೃಷ್ಣ ಮತ್ತೆ ಈ GBDA ಅಧ್ಯಕ್ಷ ಗಾಣಗಲ್ ನಟರಾಜ್ ನೇತೃತ್ವದಲ್ಲಿ ವಿತರಣೆ ಮಾಡಲಾಗಿದೆ. ಈಗ ನಿಮ್ಗೆ ಗೊತ್ತಿರೋ ಹಾಗೆ 2 ಕೋಟಿಯಿಂದ 2,17,00,000 ತನಕ 1 ಎಕರೆಗೆ ಈಗ ಪರಿಹಾರವನ್ನ ನಿಗದಿ ಮಾಡಲಾಗಿದೆ. ಆ ಚೆಕ್ ಅನ್ನ ಕೊಡ್ಲಾಗ್ತಾ ಇದೆ. ಅಲ್ಲಿ ರೈತರು ಹೇಳ್ತಿರೋದು ಅದೇ, 1 ಎಕರೆಗೆ 2 ಕೋಟಿ ಅಂತ ಕೊಡ್ತೀರಾ? ಹೌದು. ಬಿಡದಿಲ್ ಹೋಗಿ ಒಂದು 40-60 ಸೈಟ್ ತಗೊಬೇಕಂದ್ರೆ 1 ಕೋಟಿ ಆಗುತ್ತೆ. ನಾವು 1 ಎಕರೆ ಮಾರಿ 2 ಸೈಟ್ ತಗೊಳ್ಳೋದ ಅಂತ ಪ್ರಶ್ನೆ ಮಾಡ್ತಿದ್ರು. ಬಟ್ ಕೆಲವು ರೈತರು ಇಲ್ಲ ನಮ್ಗೆ ಸಾಕಿಷ್ಟು ಅಂತ ಒಪ್ಕೊಂಡಿದ್ದಾರೆ. ಅಂತ ರೈತರಿಗೆ ಕೊಡೋ ಕೆಲಸ ಆಗ್ತಾ ಇದೆ. ಒಂದು ಇಡಿಗಂಟು ಕೊಡಬೇಕು ಅಂತೇಳಿ. ಇಡಿಗಂಟು ಅಂತಂದ್ರೆ ಅವನು 1 ಕುಂಟೆ ಕಳ್ಕೊಳ್ಳಿ, ಅವ್ನು 1 ಕುಂಟೆ ಕಳ್ಕೊಳ್ಳಿ, 1 ಎಕರೆ ಕಳ್ಕೊಳ್ಳಿ, ಅವ್ನಿಗೆ ಇವಾಗ ಸಡನ್ ಆಗಿ ಜೀವನ ಮಾಡಕ್ಕೆ ಅವ್ನಿಗೆ ಒಂದು ಆಧಾರ ಬೇಕಲ್ಲ. ಅವ್ನಿಗೆ 5 ಲಕ್ಷನ ಇಡಿಗಂಟನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ನಾವು GBDA ಇಂದ ತೀರ್ಮಾನ ಮಾಡಿದ್ವಿ. 5 ಲಕ್ಷ ಕೊಡ್ತೀವಿ, ಅವ್ನು 1 ಕುಂಟೆ ಕಳ್ಕೊಳ್ಳಿ, ಅವ್ನಿಗೂ 5 ಲಕ್ಷ ಕೊಡ್ತೀವಿ. ಇದಕ್ಕೆ ನಾನು ಎಲ್ಲರನ್ನೂ ಕೇಳ್ಕೊಳ್ತಕ್ಕಂಥದ್ದು, ಶ್ರೀಮಂತರುಗಳಿಗೆ ಜಮೀನು ಇರ್ತಕ್ಕಂಥವ್ರಿಗೆ ಅಸೂಯೆ ಪಡೋದು ಬೇಡ. ನಮ್ದು ಬಡವ್ರ ಪರ ಸರ್ಕಾರ, ಒಂದು ಇಡಿಗಂಟು ಕೊಡಬೇಕು ಅಂತ.